ನೀನಿನ್ನು ಊರು ಬಿಟ್ಟಿಲ್ವಾ? ನಿನ್ನ ಕೆಲಸಕ್ಕೋಸ್ಕರನೇ ಇನ್ನೂ ಇದೇ ಊರಲ್ಲಿದ್ದೀನಿ. ಆಗೋಲ್ಲ, ನಿನ್ ಕೆಲಸ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಿದೆ. ಇನ್ನೇನಿದೆ ಈ ಊರಲ್ಲಿ ಕೆಲಸ? ಹೋಗ್ತಾ ಇರೋ. ನಿನ್ನ ಆಸೆ ಅಂತ ಶ್ರೀಚಕ್ರ ಉದ್ಭವ ಆಗೋ ಮುಂಚೆ ಸುಂದ್ರಿನ ಕಟ್ಟ ಹಾಕ್ತೇನೆ. ಅಷ್ಟೇ ಅಷ್ಟೇ ನನಗೆ ಬೇಕಾಗ್ತದೆ. ನಾನೇನ್ ಮಾಡ್ಬೇಕು ಹೇಳೋದು? ನನ್ನ ಶಕ್ತಿಗಳನ್ನು ಮರಳಿ ಪಡೆಯೋದಕ್ಕೆ ಒಂದಷ್ಟು ಪೂಜೆಗಳಾಗಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕು. ಹೇಳು, ನಾನೇನ್ ಸಹಾಯ ಮಾಡ್ಬೇಕು ನಿನ್ಗೆ? ಮುಂದಿನ ಕರಾಳ ಅಮಾವಾಸ್ಯ ದಿನ ಸರ್ವಶಕ್ತಿ ಸಿದ್ಧಾರ್ಥವಾಗಿ ಒಂದು ಪೂಜೆ ಮಾಡಬೇಕು. ಅದು ಸಾಮಾನ್ಯ ಪೂಜೆ ಅಲ್ಲ, ಅದಕ್ಕೆ ತುಂಬಾ ಖರ್ಚಾಗುತ್ತೆ. ಆಗ್ಲಿ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾನ್ ಸುರಿತೀನಿ ದುಡ್ಡನ್ನ. ಆದ್ರೆ ಶ್ರೀಚಕ್ರ ಮಾತ್ರ ನಮ್ಮ ಕೈವಶ ಮಾಡಬೇಕು. ನಾನು ಹೇಳೋ ನಿಯಮಗಳನ್ನ ಪಾಲಿಸಬೇಕು. ಅಶುದ್ಧಿ ಆಗೋ ಹಾಗಿಲ್ಲ. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ನಿನ್ನ ಪೂಜೆಗೆ ಏನೇನಾಗಬೇಕು ಅದನ್ನ ಹೇಳು. ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ನಾನಿದ್ದೀನಿ, ನಾನು ಖರ್ಚು ಮಾಡ್ತೀನಿ. ಒಂದು ಬಲಿ. ಬಲಿನಾ? ಹೌದು, ಒಂದು ಬಲಿ ಆಗಬೇಕು. ಆವಾಗ ಮಾತ್ರ ನನ್ನ ಶಕ್ತಿಗಳನ್ನ ಮರಳಿ ಪಡೆಯೋದಕ್ಕೆ ಸಾಧ್ಯ. ಒಂದನ್ನ ಪಡಿಬೇಕು ಅಂದ್ರೆ ಇನ್ನೊಂದನ್ನ ಬಲಿ ಕೊಡಲೇಬೇಕು. ಇದು ಪ್ರಕೃತಿ ನಿಯಮ ಅಲ್ವಾ? ಹಾಗೆ ಇದು ಕೂಡ. ನನ್ನ ಶಕ್ತಿಗಳನ್ನೆಲ್ಲ ಮರಳಿ ಪಡಿಬೇಕಂದ್ರೆ ಒಂದು ಬಲಿ ಅನಿವಾರ್ಯ.